ದಶಕಗಳ ಭೂ ದೌರ್ಜನ್ಯದ ವಿರುದ್ಧ ಸಿಡಿದೆದ್ರ ರೈತರು. ನಮೋ ಕಾರ್ಯಕ್ರಮದ ವೇಳೆ ಅನ್ನದಾತರು ಫುಲ್ ವೈಲೆಂಟ್. ಭೂ ಒಡಲಲ್ಲಿ ಅಡಗಿದ್ದ ಅಕ್ರಮ ಬಯಲಿಗೆಳೆಯುವುದಕ್ಕೆ ಜಿಲಿಟಿನ್ ಬಳಸಲಾಯಿತು. ನಮೋ ಕಾರ್ಯಕ್ರಮದ ವೇಳೆ ಅನ್ನದಾತರು ಫುಲ್ ವೈಲೆಂಟ್ ಆಗಿದ್ದಾರೆ. ಭೂ ಒಡಲಲ್ಲಿ ಅಡಗಿದ್ದ ಅಕ್ರಮವನ್ನು ಬಯಲಿಗೆಳೆಯುವುದಕ್ಕೆ ಜಿಲಿಟಿನ್ ಬಳಕೆ ಮಾಡಲಾಯಿತು. ಏಕಕಾಲಕ್ಕೆ ದೇಶ ಮತ್ತು ರಾಜ್ಯದ ಗಮನ ಸೆಳೆಯುವುದಕ್ಕೆ ಈ ಒಂದು ಜಿಲಿಟಿನ್ ಅಸ್ತ್ರ ಪ್ರಯೋಗ ಮಾಡಲಾಯಿತು. ಅದು ಮೋದಿ ಪಾಲ್ಗೊಳ್ಳುವ ಕಾರ್ಯಕ್ರಮವೇ ಟಾರ್ಗೆಟ್ ಆಗಿತ್ತು. ಬೆಂಗಳೂರು ಸಮೀಪದ ರೈತರ ಜಮೀನು ಕಬಳಿಸಿದ್ರ ಹಾಗಾದ್ರೆ ಗುರೂಜಿ? ಬೇರೆ ವಿಚಾರಕ್ಕೆ ಸದ್ದಾಗ್ತಾ ಇದೆ ಬೆಂಗಳೂರಿನ ಮೋದಿ ಕಾರ್ಯಕ್ರಮ. ಕೋಟಿ ಕೋಟಿ ಮೌಲ್ಯದ ಜಮೀನಿಗೆ ಕನ್ನ ಹಾಕಿದ್ರ ಆಧ್ಯಾತ್ಮ ಗುರು ರವಿಶಂಕರ್ ಗುರೂಜಿ ವಿರುದ್ಧ ಅನ್ನದಾತರ ಗಂಭೀರ ಆರೋಪ. ಪ್ರಭಾವಿ ಗುರೂಜಿ ಅಕ್ರಮವನ್ನು ಬಯಲಿಗೆಳೆಯೋದಕ್ಕೆ ಜಿಲಿಟಿನ್ ಪ್ರಯೋಗ ಮಾಡಲಾಯಿತು. ಬದುಕುವ ಕಲೆ ಅನ್ನೋ ಹೆಸರಲ್ಲಿ ಗುರೂಜಿ ವಂಚನೆ ಮಾಡಿದರೆ ಅನ್ನುವಂತಹ ಆರೋಪ ಕೇಳಿಬರ್ತಿದೆ. ಫ್ರೀಡಂ ಟಿವಿಯಲ್ಲಿ ಜಿಲಿಟಿನ್ ಅಸ್ತ್ರದ ಇನ್ಸೈಡ್ ಸ್ಟೋರಿ ವೀಕ್ಷಕರೇ. ದಶಕಗಳ ಭೂ ದೌರ್ಜನ್ಯದ ವಿರುದ್ಧ ರೈತರು ಸಿಡಿದೆದ್ದಿದಾರ. ಅದು ಈಗ ಬಟಾಬಯಲಾಗಿದೆ. ಭೂ ಒಡಲಲ್ಲಿ ಅಡಗಿದ್ದ ಅಕ್ರಮವನ್ನು ಬಯಲಿಗೆಳೆಯುವುದಕ್ಕೆ ಜಿಲಿಟಿನ್ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾದ್ರ. ಸೊ ಹೀಗೆ ಮಾಡಿದ್ರೆ ಏಕಕಾಲಕ್ಕೆ ದೇಶ ಮತ್ತು ರಾಜ್ಯದ ಗಮನ ಸೆಳೆಯಬಹುದು ಅನ್ನುವಂಥ ಕಾರಣಕ್ಕೆ ಈ ರೀತಿ ಮಾಡಲಾಯ್ತು. ಅದು ಮೋದಿ ಪಾಲ್ಗೊಳ್ಳುವ ಕಾರ್ಯಕ್ರಮವೇ ಟಾರ್ಗೆಟ್ ಆಗಿದೆ. ಹೇಗೆ ಬೇರೆ ವಿಚಾರಕ್ಕೆ ಸದ್ದಾಗ್ತಿದೆ ಬೆಂಗಳೂರಿನ ಮೋದಿ ಕಾರ್ಯಕ್ರಮ. ಬೆಂಗಳೂರು ಸಮೀಪದ ರೈತರ ಜಮೀನನ್ನ ರವಿಶಂಕರ್ ಗುರೂಜಿ ಕಬಳಿಸಿದ್ರ. ಕೋಟಿ ಕೋಟಿ ಮೌಲ್ಯದ ಜಮೀನಿಗೆ ಆಧ್ಯಾತ್ಮ ಗುರು ಕನ್ನ ಹಾಕಿದ್ರ. ರವಿಶಂಕರ್ ಗುರೂಜಿ ವಿರುದ್ಧ ಅನ್ನದಾತರು ಮಾಡ್ತಾ ಇರುವಂತಹ ಗಂಭೀರ ಆರೋಪ ಇದು. ಪ್ರಭಾವಿ ಗುರೂಜಿಯ ಅಕ್ರಮವನ್ನು ಬಯಲಿಗೆಳೆಯಲು ಜಿಲಿಟಿನ್ ಪ್ರಯೋಗ ಮಾಡಲಾಯ್ತಾ. ಹೀಗೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಇದು ದೇಶದ ಮಟ್ಟದಲ್ಲಿ ಭಾರೀ ಸುದ್ದಿ ಆಗುತ್ತೆ, ಸದ್ದು ಮಾಡುತ್ತೆ ಅನ್ನುವಂತಹ ಕಾರಣಕ್ಕೆ ಈ ರೀತಿ ಮಾಡಲಾಯ್ತಾ. ದಶಕಗಳ ಭೂ ದೌರ್ಜನ್ಯದ ವಿರುದ್ಧ ರೈತರು ಸಿಡಿದೆದ್ದು ಈ ರೀತಿಯ ಒಂದು ಕೃತ್ಯಕ್ಕೆ ಕೈ ಹಾಕಿದ್ರ. ನಮೋ ಕಾರ್ಯಕ್ರಮದ ವೇಳೆ ಅನ್ನದಾತರು ಈ ಜಿಲಿಟಿನ್ ಅಸ್ತ್ರವನ್ನು ಪ್ರಯೋಗ ಮಾಡುವ ಮೂಲಕ ತಮಗೆ ಅನ್ಯಾಯ ಆಗಿದೆ, ನಾವು ಹಲವಾರು ಬಾರಿ ರವಿಶಂಕರ್ ಗುರೂಜಿಯ ಬಳಿ ಮನವಿ ಮಾಡಿಕೊಂಡ್ರು, ಅದಕ್ಕೆ ಪ್ರಯೋಜನ ಆಗಿಲ್ಲ, ಮತ್ತು ತನ್ನ ಪ್ರಭಾವವನ್ನು ಬೀರಿ ತಮಗೆ ನ್ಯಾಯ ದೊರಕದಂತೆ ಮಾಡ್ತಾ ಇದ್ದಾರೆ. ಹೇಗಿದ್ರೂ ಮೋದಿಯವರು ಬರ್ತಾ ಇರೋದ್ರಿಂದ ಈ ಕಾರ್ಯಕ್ರಮದ ಸಂದರ್ಭದಲ್ಲೇ ಈ ರೀತಿಯ ಜಿಲಿಟಿನ್ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದೇ ಆದರೆ ಖಂಡಿತವಾಗಲೂ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ನ್ಯಾಷನಲ್ ನ್ಯೂಸ್ ಆಗಿ ಪರಿವರ್ತಿತವಾಗುತ್ತೆ. ಆಗ ಖಂಡಿತವಾಗಲೂ ನಮ್ಮ ನೋವಿಗೆ ಅಥವಾ ನಮಗಾಗಿರುವಂಥ ವಂಚನೆಗೆ ಈ ವೇಳೆ ಬಹುಶಃ ಪರಿಹಾರ ಸಿಗಬಹುದು ಅನ್ನುವಂಥ ಕಾರಣಕ್ಕೆ ಇಂಥ ನಿರ್ಧಾರಕ್ಕೆ ಬರಲಾಯ್ತಾ. ಈ ಜಿಲಿಟಿನ್ ಅಸ್ತ್ರವನ್ನು ಪ್ರಯೋಗ ಮಾಡಲಾಯ್ತಾ. ಹೈ ಸೆಕ್ಯೂರಿಟಿಯ ಮೋದಿ ಕಾರ್ಯಕ್ರಮದಲ್ಲಿ ಸ್ಫೋಟಕ ಪತ್ತೆಯಾಗಿರುವಂಥದ್ದು. ಜಿಲಿಟಿನ್ ಕಡ್ಡಿ ಪತ್ತೆ ಪ್ರಕರಣಕ್ಕೆ ಸಿಗ್ತಾ ಇರುವಂಥದ್ದು ಸ್ಫೋಟಕ ತಿರುವು. ರವಿಶಂಕರ್ ಗುರೂಜಿ ಅಕ್ರಮವನ್ನು ಬಯಲಿಗೆಳೆಯೋದಕ್ಕೆ ಈ ಪ್ಲಾನ್ ಅನ್ನು ಮಾಡಲಾಯ್ತಾ. 100 ಎಕರೆಯಲ್ಲಿ ನಿರ್ಮಾಣವಾಗಿರುವಂತಹ ಗುರೂಜಿ ಆಶ್ರಮ, ಕನಕಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಆರ್ಟ್ ಆಫ್ ಲಿವಿಂಗ್ ಆಶ್ರಮ. ಆರ್ಟ್ ಆಫ್ ಲಿವಿಂಗ್ ಆಶ್ರಮ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರ 1986ರಲ್ಲಿ ಸ್ಥಾಪಿತವಾದಂಥದ್ದು. ರವಿಶಂಕರ್ ಗುರೂಜಿಯವರು ಸ್ಥಾಪನೆ ಮಾಡಿದ್ರು. ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಪರಿವರ್ತಿತವಾಗಿದೆ ಇವತ್ತು ಆರ್ಟ್ ಆಫ್ ಲಿವಿಂಗ್. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವಂಥ ಉದಯಪಾಳ್ಯ ಹಳ್ಳಿಯ ಬಳಿ ಇರುವಂಥ ಪಂಚಗಿರಿ ಬೆಟ್ಟಗಳ ಮೇಲೆ ಸುಮಾರು 65 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಪ್ರಮುಖವಾಗಿ ಆಶ್ರಮದ ಪ್ರಮುಖ ಧ್ಯಾನ ಮಂದಿರ ವಿಶಾಲಾಕ್ಷಿ ಮಂಟಪ ಕಮಲದ ಹೂವಿನ ಆಕಾರದಲ್ಲಿದೆ. ಆ ಭಾಗದಲ್ಲಿ ಏಕಕಾಲಕ್ಕೆ ಸಾವಿರಾರು ಜನರು ಕುಳಿತು ಧ್ಯಾನ ಮಾಡುವಂಥ ಒಂದು ಸ್ಥಳ. ಹಾಗಾಗಿ ಆಶ್ರಮದ ಪ್ರಮುಖ ಆಕರ್ಷಣೀಯ ಕೇಂದ್ರ ಬಿಂದುಗಳು ಹಲವಾರು. ಅದನ್ನು ನಾವು ಗಮನಿಸಬೇಕಾಗುತ್ತೆ. 1986ರಲ್ಲಿ ರವಿಶಂಕರ್ ಗುರೂಜಿಯವರು ಪ್ರಮುಖ ಆಧ್ಯಾತ್ಮಿಕ ಗುರು ಏನು ಸುಮಾರು 62ರಿಂದ 65 ಎಕರೆಯಷ್ಟು ವಿಶಾಲವಾದಂತಹ ಒಂದು ನೆಲ ಆಶ್ರಮಕ್ಕೆ ಇದೀಗ ಅಂದ್ರೆ ಆಶ್ರಮವನ್ನು ನಡೆಸಲಾಗ್ತಾ ಇದೆಯಲ್ಲ. ಗುರೂಜಿ ಪ್ರಭಾವವನ್ನು ಎದುರಿಸೋದಕ್ಕಾಗದೆ ಜಿಲಿಟಿನ್ ಅಸ್ತ್ರ ಪ್ರಯೋಗ ಮಾಡಲಾಯ್ತಾ ಇಲ್ಲಿ ಭೂಮಿ ಕಳ್ಕೊಂಡವರಿಂದ. ಪೊಲೀಸರ ತನಿಖೆ ವೇಳೆ ಅಕ್ರಮ ಹೊರಬರಲಿ ಅನ್ನುವಂಥ ಒಂದು ಯೋಚನೆ ಇದರ ಹಿಂದೆ ಅಡಗಿದೆಯಾ?
ಆರ್ಟ್ ಆಫ್ ಲಿವಿಂಗ್ ಸಂಸ್ಥಾಪಕನ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲಿಟಿನ್ ಮತ್ತು ಭೂ ಕಬಳಿಕೆ ಬಗ್ಗೆಯೂ ಕೂಡ ಜಂಟಿ ತನಿಖೆ ನಡೆಯುತ್ತಾ? ಹಾಗಾದ್ರೆ ಎನ್ಐಎ ಮತ್ತು ರಾ ಪೊಲೀಸರ ತನಿಖೆಯಲ್ಲಿ ಅವ್ಯವಹಾರ ಬಯಲಾಗುತ್ತಾ? ರವಿಶಂಕರ್ ಗುರೂಜಿಗೆ ತಿರುಮಂತ್ರ ಹಾಕಿದ್ರ ಅನ್ನದಾತರು. 65 ಎಕರೆ ವಿಶಾಲವಾದಂಥ ಜಾಗ ಇವತ್ತು ಆಶ್ರಮ ಹೊಂದಿದೆ. ಆ ಜಾಗದಲ್ಲಿ ಭೂಮಿಯನ್ನು ಕಬಳಿಸಲಾಗಿದೆ ಅನ್ನುವಂಥ ಗಂಭೀರ ಆರೋಪ ಇರುವಂಥದ್ದು ಗಮನಿಸ್ತಾ ಹೋಗಬಹುದಾಗಿದೆ. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೆ ಜಿಲಿಟಿನ್ ಪ್ರಯೋಗ ಮಾಡಲಿಕ್ಕೆ ಅಥವಾ ಜಿಲಿಟಿನ್ ಮೋದಿ ಬರುವಂತಹ ಒಂದು ದಾರಿ ಏನಿದೆ ಅಥವಾ ಆಶ್ರಮದ ಸನಿಹದಲ್ಲೇ ಏನು ಬಿಸಾಕಲಾಗಿತ್ತು ಜಿಲಿಟಿನ್ ಅನ್ನು. 2 ರೀಚಾರ್ಜಬಲ್ ಸೆಲ್, ಹಾಗೆಯೇ ಸಣ್ಣ ಸ್ವಿಚ್ ಇರುವಂಥದ್ದು, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಮತ್ತು ಕಟ್ಟರ್ ಬ್ಲೇಡನ್ನು ಹೊಂದಿರುವಂಥದ್ದು, ಮತ್ತು ಅದರ ಜೊತೆಗೆ ಒಂದು ಸ್ಟೀಲ್ ಕತ್ರಿ ಕೂಡ ಅಲ್ಲಿರುವಂಥದ್ದನ್ನು ಕಾಣಬಹುದು. ಅದರ ಜೊತೆಗೆ ಡಬಲ್ ಸೈಡೆಡ್ ಗಮ್ ಟೇಪನ್ನು ಕೂಡ ಬಳಸಲಾಗಿದೆ. ಈ ಬರೀ ಜಿಲಿಟಿನ್ ಕಡ್ಡಿಗಳಷ್ಟೇ ಅಲ್ಲ, ಅಲ್ಲಿ ಏನೇನಿದ್ವು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಮೋದಿಯವರು ಬಂದಂಥ ಒಂದು ಮಾರ್ಗ ಏನಿದೆ, ಮೋದಿಯವರು ಆರ್ಟ್ ಆಫ್ ಲಿವಿಂಗ್ಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಕಡೆ ಜಿಲಿಟಿನ್ ಒಳಗೊಂಡಂಥ ಒಂದು ಬಾಕ್ಸ್ ಬಿದ್ದಿತ್ತು ಅಂತಂದಾಗ ತಂದು ಬಿಸಾಕಿದ್ದಾರೆ ಅನ್ನುವಂಥ ಒಂದು ಶಂಕೆ ಇದೆ ಅಂತಂದಾಗ ಅದರಲ್ಲಿ ಏನೇನಿತ್ತು? ಆ ಜಿಲಿಟಿನ್ ಬರೀ 2 ಕಡ್ಡಿ ಇತ್ತಾ? ಖಂಡಿತ ಇಲ್ಲ. ಆ ಕಡ್ಡಿಯ ಜೊತೆಗೆ 2 ರೀಚಾರ್ಜಬಲ್ ಸೆಲ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇತ್ತು, ಬೆಂಕಿ ಕಡ್ಡಿಗಳಿದ್ವು, ಅಗರಬತ್ತಿ ಕೂಡ ಇತ್ತು. ಜಿಲಿಟಿನ್ ಕಡ್ಡಿಗಳ ಜೊತೆಗೆ ಪ್ರಮುಖವಾಗಿ ಸಣ್ಣ ಸ್ವಿಚ್ ಕೂಡ ಇರುವಂಥದ್ದನ್ನು ಕಾಣಬಹುದು. ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಕೂಡ ಇದೆ, ಕಟ್ಟರ್ ಬ್ಲೇಡ್ ಕೂಡ ಇತ್ತು. ಸೊ ಇವೆಲ್ಲವೂ ಕೂಡ ಇದ್ವು. ಪ್ರಮುಖವಾಗಿ ಸ್ಟೀಲ್ ಕತ್ರಿ, ಕಟ್ಟರ್ ಬ್ಲೇಡ್ ಮತ್ತು ಡಬಲ್ ಸೈಡೆಡ್ ಗಮ್ ಟೇಪು, ಎಲೆಕ್ಟ್ರಾನಿಕ್ ಸರ್ಕ್ಯೂಟು, 2 ರೀಚಾರ್ಜಬಲ್ ಸೆಲ್ಲು ಮತ್ತು ಸಣ್ಣ ಸ್ವಿಚ್ ಕೂಡ ಇದ್ವು ಅನ್ನುವಂಥದ್ದು ನಾವು ಗಮನಿಸಬೇಕಾಗತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸಾಹಿಲ್ ಅವರಿಂದ. ಸಾಹಿಲ್, ಬಹುಶಃ ಭೂಮಿ ಕಳ್ಕೊಂಡಂತಹ ರೈತರು ತಮಗಾದಂತಹ ಅನ್ಯಾಯವನ್ನು ಬಯಲಿಗೆಳೆಯೋದಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಮತ್ತೊಂದಿಲ್ಲ ಅನ್ನುವಂಥ ಕಾರಣಕ್ಕೆ ಜಿಲಿಟಿನ್ ಅಸ್ತ್ರ ಪ್ರಯೋಗ ಮಾಡಿದ್ರ ಸದ್ಯಕ್ಕೆ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಇದು. ಎಸ್ ವಸಂತ, ಈಗೇನು ರವಿಶಂಕರ್ ಗುರೂಜಿಯ ಆ ಒಂದು ಕಾರ್ಯಕ್ರಮದಲ್ಲಿ ದೇಶದ ಪ್ರಧಾನಿ ಭಾಗಿಯಾಗ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಜಿಲಿಟಿನ್ ಕಾಣಿಸಿಕೊಳ್ಳುತ್ತೆ. ಸೊ ಅದು ನಾನಾ ತರಹದ ಚರ್ಚೆಗೂ ಕೂಡ ಕಾರಣ ಆಗುತ್ತೆ. ಎಲ್ಲೋ ಒಂದು ಕಡೆ ಕೆಲವೊಂದು ವಿಚಾರವನ್ನ ಅತ್ಯಂತ ತಂತ್ರಗಾರಿಕೆಯಿಂದ ಮಾಡುವ ಮುಖೇನ ಚರ್ಚೆಗೆ ತರುವಂತಹ ಕೆಲವೊಂದು ಪ್ರಯತ್ನಗಳಾಗ್ತವೆ. ಈ ಹಿಂದೆ ದೇಶದ ಇತಿಹಾಸದಲ್ಲಿ ಸಾಕಷ್ಟು ನಡೆದಿದ್ದಾವೆ. ಈಗ ಈ ಗುರೂಜಿ ಅತ್ಯಂತ ಪ್ರಭಾವಿ ಮತ್ತು ಬಲಿಷ್ಠ ಗುರೂಜಿ. ಇವರ ವಿರುದ್ಧ ಏಕಾಏಕಿ ಆರೋಪ ಮಾಡಿದ್ರು ಕೂಡ ಯಾರು ನಂಬೋದಿಲ್ಲ, ಯಾವ ಇಲಾಖೆಯೂ ಕೂಡ ನಂಬೋದಿಲ್ಲ. ಇಂತಹ ಸಂದರ್ಭದಲ್ಲಿ ಅವರ ಕಾರ್ಯಕ್ರಮದ ಆ ಸುತ್ತಮುತ್ತಲೂ ಒಂದು ವಿವಾದ ಸೃಷ್ಟಿಯಾಗಿ ಆ ಸೃಷ್ಟಿಯಾದ ವಿವಾದದ ಮುಖೇನ ಈ ಗುರೂಜಿಯ ವಿರುದ್ಧದ ಏನು ಆರೋಪ ಏನಿದಾವೋ ಅದು ಮುನ್ನೆಲೆಗೆ ಬರಬಹುದು ಎನ್ನುವಂತಹ ಕಾರಣ ಅಥವಾ ಎನ್ನುವಂತಹ ಒಂದು ಊಹೆಯ ಆಧಾರದಲ್ಲಿ ಆ ಭಾಗದ ರೈತರು ನೋಡಿ, ಅದು ಸಾಕಷ್ಟು ಎಕರೆ ಜಮೀನಿನ ವಿಸ್ತಾರವಾದಂತಹ ಪ್ರದೇಶ. ಸೊ ಆ ಪ್ರದೇಶದಲ್ಲಿ ಅನೇಕ ಬಡ ರೈತರ ಜಾಗಗಳು ಕೂಡ ಗುರೂಜಿ ಕಬಳಿಸ್ಕೊಂಡ್ರ. ಹಾಗಾಗಿ ಅವರ ಅಕ್ವೈರ್ ಅಥವಾ ಅತಿಕ್ರಮಿಸಿರ್ತಕ್ಕಂತಹ ಜಾಗ ಮತ್ತವ್ರ ಜೊತೆ ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಗುರೂಜಿ ಅದನ್ನ ನಿರಾಕರಿಸ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಪ್ರಧಾನಿ ಬಂದಿರುವಂತಹ ಕಾರ್ಯಕ್ರಮ ಅಲ್ಲಿ ಜಿಲೆಟಿನ್ ಪ್ರತ್ಯಕ್ಷಗೊಂಡು ವಿವಾದಕ್ಕೊಳಗಾಗಿ ಅದಾದ ನಂತರ ಗುರೂಜಿಯ ಮೇಲೆ ಈ ತರಹದೊಂದು ಆರೋಪ ಹಾಕಿದ್ರೆ ಎಲ್ಲ ಒಂದು ಕಡೆ ರೈತರಿಗೂ ಕೂಡ ಪರಿಹಾರ ಸಿಗಬಹುದು ಎನ್ನುವಂತಹ ಅರ್ಥದಲ್ಲಿ ಈ ತರಹದ ಪ್ರಯತ್ನಗಳು ಆಗಿರಬಹುದು. ವಸಂತ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸಾಹಿಲ್.